ಗಣೇಶ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಕಡುಬು ಮಾಡೇ ಮಾಡ್ತೀವಿ ಅಲ್ವಾ. ನೈವೇದ್ಯಕ್ಕಿಡಕ್ಕೆ, ನಾವು ತಿನ್ನೋದಕ್ಕೆ, ನಾವು ಒಂದೇ ಥರ ಪೂರ್ಣ ಇಟ್ಟು ಮಾಡೋದಕ್ಕಿಂತ ಈ ಥರ ಎರಡು ಮಾಡ್ಕೊಳ್ಳಿ ಮನೆಯಲ್ಲಿ ಒಂದೇ ಸಾರಿ. ಇದೊಂದು ಅಂತ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ರುಚಿಯಾಗಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಈಕ್ವಲ್ ಪ್ರಮಾಣದಲ್ಲಿ ತೊಗೊಬೇಕು. 1 ಕಪ್ ಬೀಜ ತೊಗೊಂಡಿದ್ರೆ 1 ಕಪ್ ಹುರ್ಗಡ್ಲೆ, ಅರ್ಧ ಕಪ್ ತೊಗೊಂಡಿದ್ರೆ ಎರಡೂ ಅರ್ಧ ಕಪ್ ತೊಗೊಳ್ಳಿ. ಕಡಲೆ ಬೀಜ ಹುರಿದಾದ್ಮೇಲೆ ಇವಾಗ ಅದೇ ಪ್ರಮಾಣದಲ್ಲಿ 1 ಕಪ್ಪಷ್ಟು ಹುರ್ಗಡ್ಲೆನ ಹುರ್ಕೊತಾ ಇದ್ದೀನಿ. ಹುರ್ಗಡ್ಲೆ ರೋಸ್ಟ್ ಆದಮೇಲೆ ತೆಗೆದಿಟ್ಕೊಂಡು ಅರ್ಧ ಕಪ್ಪಷ್ಟು ಎಳ್ಳು ಹಾಕ್ಕೊಂಡು ಚಿಟಪಟ ಅನ್ನೋವರೆಗೂ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಕಡಲೆ ಬೀಜ ಹುರ್ಗಡ್ಲೆ ತೊಗೊಂಡಿರ್ತೀವಿ ಅದ್ರ ಅರ್ಧದಷ್ಟು ತೊಗೊಳ್ಳಿ. ಅಂದರೆ ನಾವು ಇಲ್ಲಿ 1 ಕಪ್ಪಷ್ಟು ಕಡಲೆ ಬೀಜ 1 ಕಪ್ಪಷ್ಟು ತೊಗೊಂಡಿದ್ವಿ ಅಲ್ವಾ ಎರಡೂ, ಆಗ ಅರ್ಧ ಕಪ್ಪಷ್ಟು ಎಳ್ಳು ಸಾಕು. ಇಲ್ಲಿಗೆ ಹುರ್ಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಇವಾಗ ಎಳ್ಳು ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಲಾಸ್ಟಿಗೆ ಕಡಲೆ ಬೀಜನ ತೆಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಅದೇ ಪಾತ್ರೆಯಲ್ಲಿ ಸೇರಿಸ್ಕೊಂಡು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು 1.5 ಕಪ್ಪಷ್ಟು ಬೆಲ್ಲನ ಚೆನ್ನಾಗಿ ತುರ್ಕೊಂಡು ಇಲ್ಲ ನೀವು ಕುಟ್ಕೊಂಡು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ. ಆಗ ಲಾಸ್ಟಿಗೆ 1/4 ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಬ್ಬಗೆ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೊತಾ ಇದ್ವಿ. ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿ ಬಂದಮೇಲೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮುದ್ದೆ ಥರ ಮಾಡ್ಕೊತಾ ಇದ್ದೀನಿ. ನಾವು ಮನೆಯಲ್ಲಿ ರಾಗಿ ಮುದ್ದೆ ಹೇಗೆ ಮಾಡ್ಕೊತೀವಿ ಅದೇ ಥರನೇ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಉಪ್ಪು ಹಾಕಲ್ಲ ರಾಗಿ ಮುದ್ದೆಗೆ. ಇಲ್ಲಿ 1 ಚಿಟಿಕೆಯಷ್ಟು ಉಪ್ಪು ಹಾಕಿರ್ತೀವಿ. ಅದರಲ್ಲಿರೋ ಸ್ವೀಟ್ನೆಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತೀವಿ. ಅಕ್ಕಿ ಹಿಟ್ಟಿಂದ ಮಾಡ್ಕೊಂಡಿರೋ ಮುದ್ದೆನ ನಾವು ಈ ಥರ ಒಂದು ಪೇಪರ್ ಮೇಲೆ ಅಥವಾ ಒಂದು ಕವರ್ ಮೇಲೆ ಈ ಥರ ಒತ್ಕೊಂಡು ನಮ್ಮ ಅಂಗೈ ಅಗಲ ಅಕ್ಕಿ ಹಿಟ್ಟನ್ನ ಒತ್ಕೊಂಡು ಮಧ್ಯಕ್ಕೆ ನಾವು ಮಾಡಿಟ್ಕೊಂಡಿರೋ ಪೌಡರ್ನ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಕಡೆನ ಹಾಕ್ಕೊಂಡು ಈ ಥರ ಲಾಸ್ಟಲ್ಲಿ ಎಡ್ಜಸ್ ಎಲ್ಲನೂ ಪ್ರೆಸ್ ಮಾಡಿಟ್ಕೊಳ್ಳಿ. ಕಾರ್ನರ್ಸ್ ಎಲ್ಲ ಚೆನ್ನಾಗಿ ಒತ್ಕೊಳ್ಳಿ, ಒಳಗಡೆ ಇರೋ ಪೌಡರ್ ಹೊರಗಡೆ ಬರ್ತಾ ಇರೋ ಥರ. ಯಾವುದೇ ರೀತಿ ಮೋಲ್ಡ್ ಇಲ್ಲದೆ ನಾವು ಕೈಯಲ್ಲೇ ಎಷ್ಟು ಈಸಿಯಾಗಿ ಕಡುಬುನ ಮಾಡ್ಕೊಂಡ್ವಿ ಅಂತ ಇದೇ ರೀತಿ ಎಲ್ಲ ಕಡುಬುಗಳನ್ನ ಫಿಲ್ ಮಾಡ್ಕೊಂಡು ಬರೋಣ. ನೋಡಿ, ಕಡಲೆಬೀಜ, ಕಡಲೆಪಪ್ಪು, ಬೆಲ್ಲದ ಮಿಶ್ರಣ ಯೂಸ್ ಮಾಡಿಕೊಂಡು ಕಡುಬು ಮಾಡಿದ್ವಿ. ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಇದಕ್ಕೆ ನಾವು ಪಾನಕ ಹಾಕ್ಕೊಂಡು ತಿಂದರೆ ಬೇಳೆ ಒಬ್ಬಟ್ಟಿಗೆ ಮಾಡ್ತಿರ್ವಲ್ವ ಅದೇ ಥರ ಪಾನಕ ಮಾಡಿಕೊಂಡು ಇದ್ರ ಜೊತೆ ತಿಂದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ನೀವು ಪಾನಕದಲ್ಲಿ ತಿನ್ನಲ್ಲ ಅನ್ನೋರು ಇದನ್ನೇ ಇನ್ನೊಂದು ಸರಿ ಸ್ಟ್ರೀಮ್ ಮಾಡಿಕೊಂಡ್ರೆ ಅದು ಹಿಟ್ಟು ಥರ ಅನಿಸಲ್ಲ. ಆವಾಗ ಪಾನಕನೂ ಬೇಕಿರಲ್ಲ. ನೀವು ಪಾನಕ ಇಷ್ಟಪಡೋರು ಹಿಂಗೆ ಮಾಡಿಕೊಂಡ್ರೇ ಪಾನಕದಲ್ಲಿ ತಿನ್ಬೋದು. ಇವಾಗ ಇನ್ನೊಂದು ರೀತಿ ಸ್ಟಫಿಂಗ್ ಯೂಸ್ ಮಾಡಿಕೊಂಡು ಕಡುಬು ಮಾಡ್ಕೊಳ್ಬೋದು. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಪಾನಕನೂ ಬೇಡ, ಹಾಗೆ ತಿನ್ಕೋಬೋದು. ಅದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಗಸಗಸೆನ ಹುರ್ಕೊತಾ ಇದ್ದೀನಿ. ಚಿಟಪಟ ಅನ್ನೋವರೆಗೂ ಹುರ್ಕೊಳ್ಳಿ ಸಾಕು. ಇದು ಚಿಟಪಟ ಅಂತಿದೆ. ನಾನಿಲ್ಲಿ ಕೆಳಗೆ ಇಳಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡು ತುರಿದಿಟ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಕೈಯಲ್ಲೂ ತುರಿದಿಟ್ಕೋಬೋದು. ಇದನ್ನ 1 ಕಪ್ಗೆ ಹಾಕಿಟ್ಕೊತಾ ಇದ್ದೀನಿ. ಇವಾಗ ಅದೇ ಪ್ಯಾನ್ಗೆ 1 ಕಪ್ಪಷ್ಟು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೋಬೇಡಿ, ನಮಗೆ ಲಾಸ್ಟಿಗೆ ತುಂಬ ನೀರು ಆಗಿಬಿಡುತ್ತೆ ಹೂರ್ಣ. ಇವಾಗ ಬೆಲ್ಲದ ಪಾಕ ಕುದಿ ಬರ್ತಿರ್ಬೇಕಾದ್ರೆ 1/4 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಅದ್ರ ಜೊತೆಗೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಗಸಗಸೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಇವಾಗ ನಾವು ಕೊಬ್ಬರಿ ತುರಿ ಮಾಡಿಟ್ಕೊಂಡಿದ್ವಿ ಅಲ್ವಾ, ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ನೋಡಿ, ಕೊಬ್ಬರಿ, ಗಸಗಸೆ, ಬೆಲ್ಲದ ಪಾಕ ಎಲ್ಲ ಮಿಕ್ಸ್ ಮಾಡ್ತಾ ಬರ್ತಿರ್ಬೇಕಾದ್ರೆ ನಮಗೆ ಗಟ್ಟಿ ಆಗ್ತಾ ಬಂದು ಕೈಗೆ ಅಂಟದೇ ಇರೋ ಥರ ಪದಕ್ಕೆ ಬರುತ್ತೆ. ಆವಾಗ ನಾವು ಸ್ಟೌವಿಂದ ಇಳಿಸ್ಕೊಬೋದು. ಅಕ್ಕಿ ಹಿಟ್ಟಿನ ಮುದ್ದೆ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಒಂದು ಪೇಪರ್ ಮೇಲೆ ಅಥವಾ ಒಂದು ಕವರ್ ಮೇಲೆ ಈ ಥರ ಅಂಗೈ ಅಗಲನ ಒತ್ಕೊಂಡು ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋ ಹೂರ್ಣನ ಸೆಂಟ್ರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟು ಮಡ್ಚ್ಕೊತಾ ಬನ್ನಿ, ಶೇಪ್ ಮಾಡ್ಕೊತಾ ಬನ್ನಿ. ನೋಡಿ, ಈ ಥರ ಮಡ್ಚ್ಕೊಂಡು ಅದು ಆಲ್ರೆಡಿ ಮಡ್ಚಿರುತ್ತೆ, ನಾವು ಎಂಡ್ಸ್ನೆಲ್ಲ ಲೈಕ್ ಕಾರ್ನರ್ಸ್ನೆಲ್ಲ ಈ ಥರ ಲಾಕ್ ಮಾಡ್ತಾ ಬನ್ನಿ. ಹೂರ್ಣ ಪೌಡರ್ ಯಾವುದು ಹೊರಗಡೆ ಬರ್ತಾ ಇರೋ ಥರ ಅದನ್ನೇ ನೀವು ಪ್ರೆಸ್ ಮಾಡಿಕೊಂಡು ಒಂದು ಸ್ವಲ್ಪ ಈ ಥರ ಶೇಪ್ ಮಾಡ್ಕೋಬೋದು. ನೋಡಿದ್ರಲ್ವ, ಯಾವುದೇ ಮೋಲ್ಡ್ ಇಲ್ಲದೆ ಎಷ್ಟು ಈಸಿಯಾಗಿ 2 ಥರ ಕಡುಬುನ ನಾವು ರೆಡಿ ಮಾಡ್ಕೊಂಡ್ವಿ ಅಂತ. ಅದು ಈ 2ನೇ ರೀತಿಯಾಗಿರೋ ಕಡುಬುಗೆ ಪಾನಕನೇ ಬೇಡ, ಹಾಗೆ ತಿನ್ಕೋಬೋದು, ಅಷ್ಟು ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಆ ಗಸಗಸೆ ಟೇಸ್ಟ್ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತಂದರೆ ತಿನ್ನಬೇಕಾದ್ರೆ ಮತ್ತೆ ಇನ್ನೂ 1-2 ತಿನ್ನೋರು 4 ತಿನ್ನೋರು ಆಗಿರ್ತೀವಿ. ನೀವು ಮನೇಲಿ ಸರಿ ಗಣೇಶ ಚತುರ್ಥಿಗೆ 2 ಥರ ಕಡುಬು ಮಾಡಿ ನೋಡಿ, ನೈವೇದ್ಯಕ್ಕಿಡಿ, ಬಂದವ್ರಿಗೆ ಪ್ರಸಾದ ಕೊಡಿ, ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ.